ಹಾಯ್ ನಮಸ್ತೆ ಸ್ನೇಹಿತರೆ. ನಾನು ಈ ವಿಡಿಯೋ ಮಾಡೋ ರೀಸನ್ ಏನಪ್ಪ ಅಂತಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ ಮೆಸೇಜ್ ಹಾಕಿದ್ದಾರೆ. ನಿನ್ನ ಮುಖ ನೋಡಿದ್ರೆ ನೀನು ಹೂವು ಹೊಲ್ದು ಪೂಜೆ ಮಾಡೋಳ ಥರ ಕಾಣಲ್ಲ, ಯಾವಾಗ ನೋಡೋದನ್ನು ಟ್ರಿಪ್ಪು ಅಂತ ತಿರುಗ್ತಾ ಇರ್ತೀಯ ಅಂತೇಳಿ ಹಾಕಿದ್ದಾರೆ. ಸೊ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಹೂವು ಹೊಲಿಯೋದು ವಿಡಿಯೋ ನನಗೆ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಅಕ್ಕ ನೀವು ಯಾವ ಥರ ಹೂವು ಹೊಲ್ದು ಹಾಕ್ತೀರಾ ಅಂತೇಳಿ ಒಂದು ವಿಡಿಯೋ ಮಾಡಿ ಅಂತ. ಸೊ ನಾನು ಈ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ನಾನು ಒಂಚೂರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ನನ್ನ ಮಗಳು ಬರ್ತಡೇ ಇತ್ತು, ಅವಳ ಬರ್ತಡೇ ಶಾಪಿಂಗು, ಅವಳ ಬರ್ತಡೇ ಸೆಲೆಬ್ರೇಷನ್ ಮಾಡೋ ಬ್ಯುಸಿನಲ್ಲಿ ಇದ್ದಿದ್ದರಿಂದ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಅದು ನನಗೆ ಒಂದೇ ಒಂದು ಸಲ ಅವರು ಒಂದು ಮೆಸೇಜ್ ಹಾಕಿದರೆ ನಾನು ಸುಮ್ಮನೆ ಆಗಿಬಿಡ್ತಿದ್ದೆ. ಸುಮಾರು ಹಿಂದಿಂದನೇ ಮೆಸೇಜ್ ಹಾಕಿದ್ದಾರೆ. ಅವ್ರ ಐ ಡಿ ಯಾವುದು ಅಂತ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ನನಗೆ ಸುಳ್ಳು ಹೇಳಿ ವಿಡಿಯೋ ಅಪ್ಲೋಡ್ ಮಾಡೋದು, ಇಲ್ಲಾಂದರೆ ಯಾರ ಮೇಲೋ ಏನೋ ಸುಳ್ಳುಗಳು ಹೇಳೋ ಅವಶ್ಯಕತೆ ನನಗಿಲ್ಲ. ಯಾಕಂದರೆ ನಾನು ಯಾವತ್ತೂ ಬೇರೆಯವ್ರಿಗೋಸ್ಕರ ನಾನು ಜೀವನ ಮಾಡ್ತಿಲ್ಲ, ನನಗೋಸ್ಕರ ನಾನು ಜೀವನ ಮಾಡೋದು ಅಂತ ನಾನು ಸುಮಾರು ಸಲ ಹೇಳಿರ್ತೀನಿ. ಇಂಥ ಮೆಸೇಜ್ಗಳು ನನಗೆ 1000 ಬಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೂ 1000 ಥರ ನನಗೆ ಕಮೆಂಟ್ ಹಾಕಿದ್ರು ನಾನು ಕುಗ್ಗಲ್ಲ. ಯಾಕಂತಂದರೆ ನಾನು ತುಂಬ ಸ್ಟ್ರಾಂಗು. ಅಂತಂದರೆ ಈಗ ಯಾರೋ ಏನೋ ಕೆಲ್ಸಕ್ಕೆ ಬರ್ದವರು ಪರ್ದೆಯಿಂದ ಏನೋ ಮಾತಾಡ್ತಾ ಇದ್ದಾರೆ ಅಂದರೆ ಅದನ್ನು ನಾನು ತಲೆಗೆ ಹಾಕ್ಕೊಂಡು ಬೇಜಾರು ಮಾಡಿಕೊಂಡು ಹತ್ಕೊಂಡು ಕುತ್ಕೊಳ್ಳೋ ಅಂಥವಳಂತೂ ನಾನಲ್ಲ. ನಮ್ಮನ್ನು ನೋಡಿ ಇದು ಉರ್ಕೊಳ್ಳೋರಿಗೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಒಬ್ರಿಬ್ಬರು ಬಾಯಿ ಮುಚ್ಚಿಸ್ಬೋದು. ಒಬ್ಬರಿಂದ ಒಬ್ಬರಿಗೆ ಈಗ ನಾನು ಏನೋ ಒಂದು ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡು ವಿಡಿಯೋ ಮಾಡಿರ್ತೀನಿ ಅಂದರೆ ಅದು ಒಬ್ಬರಿಂದ ಒಬ್ಬರಿಗೆ 10 ಜನ ಶೇರ್ ಮಾಡಿರ್ತಾರೆ. ಆ 10 ಜನದಲ್ಲಿ ಒಬ್ಬರು ನಮ್ಮವರೇ ಆಗಿರ್ತಾರೆ. ಯಾಕೆ ಅಂತಂದರೆ 10 ಜನನೂ ಕೆಟ್ಟದೇ ಬಯಸೋರಿರಲ್ಲ, ಅದ್ರಲ್ಲಿ ಒಬ್ಬರಾದರೂ ನನಗೆ ಒಳ್ಳೇದು ಬಯಸೋರು ಇದ್ದೇ ಇರ್ತಾರೆ. ಸೊ ನೀವು ಏನಂತ ಹೇಳಿ ಬ್ಯಾಡಾಗೆ ಶೇರ್ ಮಾಡಿರ್ತೀರಾ, ಅವರು ವಿತ್ ಪ್ರೂಫ್ ಸಮೇತ ನನಗೆ ಕಳಿಸ್ತಾರೆ. ಅದಕ್ಕೆ ನಾನು ಯಾವಾಗೂ ಹೇಳೋದು, ಮಾಡಿದ್ದುಂಡೋ ಮಾರಾಯ ಅನ್ನಂಗೆ. ನೀವೇನು ಮಾಡ್ತೀರಾ ಅದು ನಿಮ್ಗೆ 100% ಆಗುತ್ತೆ. ಮಾಡೋದಾದರೆ ಒಳ್ಳೇದೇ ಮಾಡಿ. ಯಾಕೆ ಅಂದರೆ ನೀವೇನು ಒಳ್ಳೇದು ಮಾಡ್ತಿರೋ ಅದು ನಾಳೆ ದಿನ ನಿಮ್ಮ ಮಕ್ಕಳಿಗೆ ಕಾಯುತ್ತೆ. ನಾವು ಮಾಡೋ ಕೆಟ್ಟ ಕೆಲಸಗಳೇ ನಮ್ಮ ಮಕ್ಕಳನ್ನ ಹಾಳು ಮಾಡೋದು. ನೋಡಿ, ನೋಡೋರಿಗೆ ಇದೇನು ಮಹಾ ದೊಡ್ಡದನ್ಸಲ್ಲ, ಏನು ದೊಡ್ಡದಾಗಿ ಹೂವು ಕಟ್ಟಿ ಪೂಜೆ ಮಾಡ್ತೀನಿ ಅಂತ ಹೇಳ್ತಾಳೆ ಅಂತ ಕೆಲವೊಂದಷ್ಟು ಜನ ಅನ್ಕೋತೀರ ಅಲ್ವಾ. ಬಟ್ ಅದರಿಂದ ಎಷ್ಟು ಪರಿಶ್ರಮ ಇರುತ್ತೆ ಅಂತಂದರೆ, ಪಾಪ ನಮ್ಮಮ್ಮ ನಮ್ಮನೆಯಿಂದ ಯಲಂಕಾಗೆ ಹೋಗ್ಬೇಕಂದ್ರೆ 1/2 ಅವರ್ ಆಗುತ್ತೆ. ಅಲ್ಲಿ ಅಷ್ಟು ಜನ ಇರ್ತಾರೆ. ಅಷ್ಟು ಜನ ಮಧ್ಯೆ ನಮ್ಮಮ್ಮ ಹೂವು ಎಲ್ಲ ತೊಗೊಂಡು ಬಂದು ನಾನು ಆಫೀಸಿಂದ ಬರೋಷ್ಟಲ್ಲಿ ಪಾಪ ಅವರು ಒಂದು ಸ್ವಲ್ಪ ಹೂವು ಕಟ್ಟಿಟ್ಟಿರ್ತಾರೆ. ನಾನು ಬಂದಮೇಲೆ ಹಾರ ಹೊಲಿತೀನಿ. ನೋಡಿ, ಇದನ್ನೆಲ್ಲ ಸುಮ್ಮನೆ ಆಗಲ್ಲ. ನಾನು ಪ್ರತಿ ಸರಿ ಹೂವು ಹೊಲಿಬೇಕಾದ್ರೆ ಖಂಡಿತ ಕೈ ಚುಚ್ಕೋತೀನಿ. ಕೆಲವೊಂದೊಂದ್ಸಲಿ ಅಂತೂ ನನ್ನ ಹಾರ ಹೂವು ಎಲ್ಲ ಹೊಲ್ದ ಮೇಲೆ ಊಟ ಮಾಡ್ತೀನಿ. ಅವಾಗ ಊಟ ಮಾಡೋಕ್ಕಾಗಲ್ಲ, ಕೈ ಅಷ್ಟು ಉರಿತಾ ಇರುತ್ತೆ. ಬಟ್ ಇದನ್ನು ಶೋಕಿಗೆ ನಾನು ಮಾಡಲ್ಲ. ಶೋಕಿಗೆ ಮಾಡೋಳಾಗಿದ್ದರೆ ಹೂವು ಕಟ್ಟಿರೋದು ತಂದು ಹಾಕಿ ನಾನು ಪೂಜೆ ಮಾಡಿಬಿಡ್ತಿದ್ದೆ. ನಾನು ತುಂಬ ಭಕ್ತಿಯಿಂದ ಮಾಡ್ತೀನಿ. ಇದನ್ನು ಬೇರೆಯವರು ತಿಳ್ಕೊಳ್ಳಿ ಹೇಳಲಿ ಅಂತೇಳ್ಬಿಟ್ಟು ನಾನು ಮಾತಾಡಲ್ಲ ಇದ್ರ ಬಗ್ಗೆ. ಯಾಕಂದರೆ ನನ್ನ ಖುಷಿನ ನಾನು ಪೂಜೆ ಮಾಡೋದ್ರಲ್ಲಿ ಖುಷಿಪಟ್ಟು ಎಂಜಾಯ್ ಮಾಡ್ತೀನಿ, ಅಥವಾ ಎಲ್ಲೋ ಒಂದು ಹೊರಗಡೆ ಹೋಗೋದ್ರ ಬಗ್ಗೆ ಖುಷಿಪಟ್ಟು ಎಂಜಾಯ್ ಮಾಡ್ತೀನಿ. ನೋಡೋರ ಕಣ್ಣಿಗೆ ನಾನು ಶೋಕಿ ಮಾಡೋಳ ಥರ ಕಾಣಿಸ್ತೀನಿ. ಖಂಡಿತ ನಾನು ಶೋಕಿ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಕಂಡವ್ರ ಅಪ್ಪನ ದುಡ್ಡಲ್ಲೂ ಮಾಡಲ್ಲ. ಹೇಳ್ಬೇಕಂದ್ರೆ ನಮ್ಮಪ್ಪನ ದುಡ್ಡಲ್ಲೂ ನಾನು ಮಾಡ್ತಾ ಇಲ್ಲ. ನಾನು ಕಷ್ಟಾರ್ಜಿತ ನಾನು ಸಂಪಾದನೆ ಮಾಡಿ ಇಟ್ಟಿರೋ ದುಡ್ಡಲ್ಲಿ ನಾನು ಶೋಕಿ ಮಾಡ್ತೀನಿ. ಅದು ಯಾವ ಥರ ವಿಷಯದಲ್ಲಾದರೂ ಪರವಾಗಿಲ್ಲ. ಈಗ ನಾನು ಟ್ರಿಪ್ ಹೋಗ್ತೀನಿ, ಇಲ್ಲಾಂದರೆ ನಾನು ಒಂದು ಒಳ್ಳೆ ಡ್ರೆಸ್ ಹಾಕ್ಕೋತೀನಿ, ಇಲ್ಲಾಂದರೆ ನಾನು ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡ್ತೀನಿ ಅಂದರೆ ಅದು ನನ್ನ ಕಷ್ಟಾರ್ಜಿತ, ನನ್ನ ಸ್ವಂತ ದುಡ್ಡಲ್ಲಿ ಹೋಗಿರ್ತೀನಿ. ಯಾರ್ದೋ ತಲೆ ಮೇಲೆ ಕೈಕಿರೋ ದುಡ್ಡಾಗಲಿ, ಇಲ್ಲಾಂದರೆ ಯಾರ್ದೋ ತಲೆ ಹೊಡೆದಿರೋ ದುಡ್ಡಲ್ಲಾಗಲಿ ನಾನು ಶೋಕಿ ಮಾಡಲ್ಲ. ಯಾಕಂದರೆ ಕೆಲವೊಂದಷ್ಟು ಜನ ನೋಡೋರು, ನನ್ನ ಬಗ್ಗೆ ತಿಳ್ಕೊಳ್ಳೋರು ಏನು ಅನ್ಕೋತಾರೆ, ಇವಳು ಹೆಂಗಪ್ಪ ಇಷ್ಟೊಂದೆಲ್ಲ ಮಾಡ್ತಾಳೆ, ಇವಳು ವಾರಕ್ಕೆ ಹೂಕ್ಕೆ ಇವಳಿಗೆ 1,500 2,000 ಬೇಕು, ಇವಳಿಗೆ ಎಲ್ಲಿಂದ ಬರುತ್ತೆ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಒಂದು ಟೈಮಲ್ಲಿ ನನಗೆ ತುಂಬ ಕೊಟ್ಟ, ಆವಾಗ ತುಂಬ ಮೆರೆದೆ ನಾನು. ಒಂದು ಟೈಮಲ್ಲಿ ಕಿತ್ಕೊಂಡಾಗ ನನ್ನ ಕಷ್ಟ ಏನು ಅಂತ ಗೊತ್ತಾಯಿತು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತಾಯಿತು. ಸೊ ಈಗ ನನಗೆ ಹೆಂಗೆ ಬೇಕೋ ನಾನು ಹಂಗೆ ಜೀವನ ಮಾಡ್ಕೊಂಡಿದ್ದೀನಿ. ಬೇರೆಯವ್ರಿಗೋಸ್ಕರ ನಾನು ಜೀವನ ಮಾಡ್ತಾ ಇಲ್ಲ. ಮತ್ತು ಇನ್ನೊಬ್ಬರನ್ನ ನೋಡಿ ನಾನು ಜೀವನ ಮಾಡೋದಕ್ಕೆ ಹೋಗಲ್ಲ. ಈಗ ನಾನು ಬೇರೆಯವ್ರನ್ನ ನೋಡಿ ಏನೇನೋ ಮಾಡೋಕ್ಕೆ ಹೋದರೆ ನಾನು ಊರೆಲ್ಲ ಸಾಲದೊಳಗಬೇಕು. ನನ್ನ ಕೆಪಾಸಿಟಿ 10,000 ರೂಪಾಯಿ ಸೀರೆ ತೊಗೊಳ್ಳೋ ಕೆಪಾಸಿಟಿ ಅಷ್ಟೇ. ಬೇರೆ ಯಾರೋ 20,000 ರೂಪಾಯಿ ಸೀರೆ ತೊಗೊಂಡ್ರೆ ಖುಷಿ ಪಡೋಣ. ಯಾಕಂದರೆ ದೇವ್ರವ್ರಿಗೆ ಕೊಟ್ಟಿದ್ದಾರೆ, ಅವ್ರು ತೊಗೋತಿದ್ದಾರೆ ಅಂದ್ಕೊಂಡು ಖುಷಿ ಪಡಬೇಕು. ಅವಳೇ 20,000 ರೂಪಾಯಿ ತೊಗೊಂಡಿದ್ದಾಳೆ, ನಾನು ಯಾಕೆ ತೊಗೋಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇರೋ 10,000 ರೂಪಾಯಿಗೆ ಇನ್ನೊಂದು 10,000 ಬೇರೆಯವ್ರ ಹತ್ರ ಸಾಲ ಮಾಡಿ ತೊಗೊಂಡ್ರೆ ನಾನು ಸಾಲದೊಳಗ್ತೀನಿ. ಫಸ್ಟಿಂದನೂ ನಾನು ಬೇರೆಯವ್ರು ಏನೋ ತೊಗೋತಾರೆ, ಬೇರೆಯವ್ರು ಏನೋ ಮಾಡ್ತಾರೆ ಅಂತ ನಾನು ಯಾವತ್ತೂ ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ನಾನು ಖುಷಿ ಪಡ್ತೀನಿ. ಸಾಕಪ್ಪ ಭಗವಂತ ನನಗೆ ಇಷ್ಟು ಕೊಟ್ಟಿದ್ದಾರಲ್ಲ, ಇದೇ ನನಗೆ ಸಾಯೋವರೆಗೂ ನನಗೆ ಉಳಿಸ್ಕೊಟ್ರೆ ಸಾಕು ಅಂತ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಯಾರೋ ಏನೋ ತೊಗೊಂಡಿದ್ದಾರೆ, ನಾನು ಯಾಕೆ ತೊಗೊಳಕ್ಕಾಗ್ತಾ ಇಲ್ಲ ಅಂತೇಳಿ ನಾನು ಹೊಟ್ಟೆ ಉರಿ ಪಡಲ್ಲ. ಯಾಕೆಂದರೆ ಹೊಟ್ಟೆ ಉರಿ ಪಟ್ಟರೆ ನಮಗೆ ನಾವೇ ಆರೋಗ್ಯ ಹಾಳು ಮಾಡ್ಕೋತೀವಿ. ಅವ್ರು ತೊಗೊಳೋದಂತೂ ಕಮ್ಮಿ ಮಾಡಲ್ಲ. ನಾವು ಉರ್ಕೋತಿದ್ರೆ ಉರ್ಕೊಂಡು ಸಾಯ್ತಾನೆ ಇರಬೇಕಾಗತ್ತೆ. ಸೊ ಹಂಗಾಗಿ ಭಗವಂತ ಯಾರಿಗೆ ಏನು ಕೊಡಬೇಕು ಅಂತ ಆಲ್ರೆಡಿ ಹಣೆ ಬರದಲ್ಲಿ ಬರೆದಿಟ್ಬಿಟ್ಟಿರ್ತಾರೆ. ಯಾರು ಯಾವ ಥರ ಜೀವನ ಮಾಡಬೇಕು ಅನ್ನೋದು ಬರೆದಿಟ್ಟಿದ್ದಾರೆ. ಸೊ ನಮ್ಮ ಜೀವನಗಳೆಲ್ಲ ನಡೀತಾ ಇರೋದು ಖಂಡಿತ ಅದೇ ಥರನೇ.
ಏನಪ್ಪ ಅಂತಂದರೆ ಯಾರೋ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತಂದರೆ ನಾವು ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂತಂದರೆ ಎಡಗೈನ ಬಲಗೈ ನಮ್ಮದೇ ಇರೋ ಅಂಥ ಕಾಲ. ನಮ್ಮ ಜೊತೆಲಿರೋರೇ ನಮ್ಮ ಬಗ್ಗೆ ಮಾತಾಡ್ತಾರೆ, ಅಂಥದ್ರಲ್ಲಿ ಯಾರೋ ದೂರದಲ್ಲಿರೋರು ಮಾತಾಡ್ತಾರೆ ಅಂತಾರೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು. ಯಾಕೆ ಅಂತಂದರೆ ಪ್ರತಿಯೊಬ್ಬನು ಮನುಷ್ಯನಲ್ಲೂ ಕೊಳಕು ಅನ್ನೋದು ಇದ್ದೇ ಇರುತ್ತೆ. ಮುಂದೆ ಮುತ್ತಂಗೆ ಮಾತಾಡಿ ಹಿಂದೆಗಡೆ ಮೆಟ್ಟೋಲಿಯೋ ಕೆಲಸ ಮಾಡೇ ಮಾಡ್ತಾರೆ. ಸೊ ಯಾವಾಗಲೂ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ಟ್ರಾಂಗ್ ಆಗಿರಬೇಕು. ನಮ್ಮನ್ನು 1000 ಜನ 1000 ಥರ ಅನ್ನಲಿ, ಈಗ ನಾವು ಸರಿಯೇ ಇಲ್ಲ ಅಂತಂದ್ರೂ ನಾವು ತಲೆ ಕೆಡಿಸ್ಕೋಬಾರ್ದು. ನನಗೆ ಒಂಚೂರು ಕೋಲ್ಡ್ ಆಗಿದೆ, ಹಂಗಾಗಿ ನನ್ನ ವಾಯ್ಸು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡಲೇಬೇಕು ಅಂತೇಳಿ ನಾನು ವಾಯ್ಸ್ ಕೊಟ್ಟಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ. ನನಗೆ ತುಂಬ ಚೆನ್ನಾಗೇ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಪ್ರತಿ ಸರಿ ಪೂಜೆ ಮಾಡೋ ವಿಡಿಯೋಗೆಲ್ಲ. ಥ್ಯಾಂಕ್ ಯು ಸೋ ಮಚ್.